ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶ್ವೇಬವೀಸ್ ವರ್ಲ್ಡ್. ಇಂದಿನ ವಿಡಿಯೋದಲ್ಲಿ ನವಜಾತ ಶಿಶುವಿನ ಚರ್ಮದ ಆರೈಕೆ, ನ್ಯೂ ಬಾರ್ನ್ ಬೇಬಿ ಸ್ಕಿನ್ ಕೇರ್ ಯಾವ ರೀತಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ನ್ಯೂ ಬಾರ್ನ್ ಬೇಬಿ ಸ್ಕಿನ್ನು ತುಂಬ ಸೂಕ್ಷ್ಮವಾಗಿರುತ್ತೆ ಅಲ್ವಾ. ಸೊ ಸ್ಪೆಷಲ್ ಆಗಿ ಆರೈಕೆನ ಮಾಡಲೇಬೇಕು. ನಮ್ಮ ಚಿಕ್ಕ ಮಗುವಿನ ಚರ್ಮಕ್ಕೆ ಏನೆಲ್ಲ ಮಾಡಬಹುದು, ಏನನ್ನು ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಆಯಿಲಿಂಗ್ ಅಂದರೆ ಮಗುವಿನ ಚರ್ಮಕ್ಕೆ ಎಣ್ಣೆ ಹಚ್ಚೋದು. ಬೇಬಿ ಆಯಿಲ್ ಮಸಾಜ್ಗೆ ಯಾವ ಒಂದು ಆಯಿಲ್ನ ಬಳಸಬೇಕು ಅನ್ನೋ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರೆಸೆಂಟ್ಲಿ ಹಲವಾರು ಬ್ರ್ಯಾಂಡೆಡ್ ಬೇಬಿ ಮಸಾಜ್ ಆಯಿಲ್ಗಳು ಮಾರ್ಕೆಟ್ನಲ್ಲಿ ಇರೋದ್ರಿಂದ ನಮ್ಮ ಬೇಬಿಗೆ ಯಾವ ಎಣ್ಣೆ ಹಚ್ಚೋದು, ಕೊಕೊನಟ್ ಆಯಿಲ್ ಹಚ್ಚೋದಾ, ಕ್ಯಾಸ್ಟರ್ ಆಯಿಲ್ ಹಚ್ಚೋದಾ, ಆಲ್ಮಂಡ್ ಆಯಿಲ್ ಹಚ್ಚೋದಾ, ಆಲಿವ್ ಆಯಿಲ್ ಹಚ್ಚೋದಾ, ಹೀಗೆ ಸುಮಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಕೊಳ್ಳುತ್ತೆ. ಆದರೆ ನನ್ನ ಪ್ರಕಾರ ಎಳೆ ಮಕ್ಕಳ ಆಯಿಲ್ ಮಸಾಜ್ಗೆ ವರ್ಜಿನ್ ಕೊಕೊನಟ್ ಆಯಿಲ್, ಶುದ್ಧವಾದ ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತ ಹೇಳ್ತೀನಿ. ಕೊಕೊನಟ್ ಆಯಿಲ್ ಎಲ್ಲ ಆಯಿಲ್ಗಿಂತಲೂ ತುಂಬಾ ಒಳ್ಳೆಯದು ಬೇಬಿ ಸ್ಕಿನ್ಗೆ. ಕೊಕೊನಟ್ ಆಯಿಲ್ ಬೇಬಿ ಸ್ಕಿನ್ಗೆ ಗುಡ್ ಮಾಯ್ಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ, ಬೇಬಿ ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಬೇಬಿ ಸ್ಕಿನ್ನ ಫೇಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಬೇಬಿ ಸ್ಕಿನ್ನಲ್ಲಿ ವಾಟರ್ ಲಾಸ್ನ ಕಡಿಮೆ ಮಾಡಿ ತುಂಬಾ ಹೆಚ್ಚು ಕಾಲ ಹೈಡ್ರೇಟ್ ಆಗಿಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬೇಬಿ ಸ್ಕಿನ್ ಆರೋಗ್ಯವಾಗಿ ತುಂಬ ಚೆನ್ನಾಗಿರುತ್ತೆ. ಮಗುವಿನ ಆಯಿಲಿಂಗ್ ಮುಗೀತು. ಹಾಗೆ ಪಾಪುವಿನ ಸ್ನಾನ. ಚಿಕ್ಕ ಮಗುವಿಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಅಂದರೆ, ಮುಖ್ಯವಾಗಿ ಮಗುವಿನ ಸ್ನಾನಕ್ಕೆ ಬಳಸುವಂಥ ಬಿಸಿ ನೀರು ಉಗುರು ಬೆಚ್ಚಗಿನ ನೀರಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಯಾಗಿದ್ದರೆ ಸಾಕು. ತುಂಬ ಸುಡುವಂಥ ಬಿಸಿನೀರಿನ ಸ್ನಾನ ಮಗುಗೆ ಒಳ್ಳೆಯದಲ್ಲ. ಮಗು ಚೆನ್ನಾಗಿ ನಿದ್ರೆ ಮಾಡಲಿ ಅಂತ ತುಂಬ ಬಿಸಿ ನೀರನ್ನ 2 ಬಕೆಟ್ ಅಷ್ಟು ನೀರನ್ನು ಸ್ನಾನ ಮಾಡಿಸ್ಬಿಟ್ರೆ ಅದು ತುಂಬಾ ತಪ್ಪು. ಹಾಗೆ ಮಾಡೋದ್ರಿಂದ ಮಗುವಿನ ಸ್ಕಿನ್ ಟೋನ್ ಹಾಳಾಗುತ್ತೆ, ಮಗುಗೆ ಉಸಿರುಗಟ್ಟುತ್ತೆ, ಮಗುಗೆ ಸುಸ್ತಾಗುತ್ತೆ. ಸೊ ಜಾಸ್ತಿ ಬಿಸಿನೀರು ಬೇಡ, ಒಂದು ಚಿಕ್ಕ ಬಕೆಟ್ನ ಪ್ರಮಾಣದಲ್ಲಿ ನೀರಿದ್ದರೆ ಸಾಕು. ಹಾಗೆ ಮಗುವಿನ ಸ್ನಾನ 5ರಿಂದ 10 ನಿಮಿಷದೊಳಗಡೆ ಸ್ನಾನ ಮುಗ್ದೋಗ್ಬಿಡಬೇಕು. ಸ್ನಾನ ಹಾಗೆ ಕೂಡಲೇ ತಕ್ಷಣವೇ ಮಗುವಿನ ತಲೆನ ಮೈನ ನೀಟಾಗಿ ಒಣಗಿರುವಂಥ ಸ್ವಚ್ಛವಾದ ಬಟ್ಟೆಯಿಂದ ಬೇಗ ಒರೆಸ್ಕೊಳ್ಬೇಕು, ಇಲ್ಲಾಂದರೆ ಮಗುಗೆ ಶೀತ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸ್ನಾನ ಆದ ಕೂಡಲೇ ಮಗುಗೆ ಬೇಬಿ ಪೌಡರ್ನ ಬಳಸ್ತಿದ್ರೆ ಖಂಡಿತ ಆದಷ್ಟು ಕಡಿಮೆ ಮಾಡಿ. ಎಳೆ ಮಗುಗೆ ಕೆಲವು ತಿಂಗಳು ಪೌಡರ್ನ ಬಳಸೋದೇ ಬೇಡ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಹೇಳುತ್ತೆ, ಪೌಡರಿಂದ ಯಾವುದೇ ಉಪಯೋಗ ಇಲ್ಲ, ಉಪಯೋಗಕ್ಕಿಂತ ಹಾನಿಕಾರಕವೇ ಹೆಚ್ಚು ಅಂತ. ಹೇಗೆ ಅಂದರೆ ಪೌಡರಲ್ಲಿ ಕೆಮಿಕಲ್ಸ್ ಇರುತ್ತಲ್ವ, ಆ ಕೆಮಿಕಲ್ಸ್ ಉಸಿರಾಟದ ಮೂಲಕ ಶ್ವಾಸಕೋಶನ ಲಂಗ್ಸ್ನ ಹಾಳು ಮಾಡುವಂಥ ಇನ್ಫೆಕ್ಷನ್ ಹಾಗೂ ಬೇಬಿ ಪೌಡರ್ಗಿಂತ ಗುಡ್ ಬೇಬಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಒಳ್ಳೆಯದು. ಮಗು ಸ್ನಾನ ಮಾಡಿಸಿ ಶುದ್ಧವಾದ ಸಾಫ್ಟ್ ಕಾಟನ್ ಬಟ್ಟೆಯಿಂದ ಒರೆಸಿದ ಕೂಡಲೇ ಬೇಬಿ ಬಾಡಿ ತೇವಾಂಶ ಇರೋವಾಗಲೇ ಗುಡ್ ಬೇಬಿ ಕ್ರೀಮ್ ಅಥವಾ ಬೇಬಿ ಬಾಡಿ ಲೋಷನ್ನ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಲೋಷನ್ ಅಥವಾ ಕ್ರೀಮ್ ಹಚ್ಚಿದ ಕೂಡಲೇ ಅದೊಂದು ಒಳ್ಳೆ ಕೋಟಿಂಗ್ ಆಗಿ ಕೆಲಸ ಮಾಡುತ್ತೆ. ಸ್ಕಿನ್ನ ಒಳ್ಳೆ ಮಾಯ್ಶ್ಚರೈಸ್ ಆಗಿ ಗುಡ್ ಹೈಡ್ರೇಷನ್ ಆಗಿ ಕಾಪಾಡಿಕೊಳ್ಳುತ್ತೆ. ಒಂದಿನಕ್ಕೆ 2ರಿಂದ 3 ಬಾರಿ ಹಚ್ಚಿದರೆ ಸಾಕು. ತುಂಬಾ ಡ್ರೈ ಸ್ಕಿನ್ ನಮ್ಮ ಪಾಪುದು ಅಂತ ಹೇಳಿದರೆ 3ರಿಂದ 4 ಬಾರಿ ಹಚ್ಚಿ. ಬೇಬಿ ಪ್ರಾಡಕ್ಟ್ಸ್ ತುಂಬಾ ಮೈಲ್ಡ್ ಆಗಿರೋದು ಒಳ್ಳೆಯದು. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ pH ಲೆವೆಲ್ 5.5 ಇರೋದನ್ನು ನೋಡಿ ತಗೊಳ್ಳಿ. ಜಾಸ್ತಿ ಫ್ರಾಗ್ರೆನ್ಸ್ ಇರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಬೇಡ. ಪೀಡಿಯಾಟ್ರಿಕ್ಸ್ ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡಿ. ಮಗುಗೆ ಎಣ್ಣೆ ಹಚ್ಚಿದ್ದಾಯಿತು, ಸ್ನಾನ ಆಯಿತು. ಇನ್ನು ಯಾವ ರೀತಿ ಬಟ್ಟೆಗಳನ್ನ ಮಗುಗೆ ಹಾಕಬೇಕು ಅಂತ ನೋಡೋದಾದರೆ, ಮಗುಗೆ ಹುಲ್ಲನ್ನು, ಸಿಲ್ಕು, ನೈಲಾನು ಆ ರೀತಿ ಬಟ್ಟೆಗಳನ್ನ ಹಾಕೋದು ಒಳ್ಳೆಯದಲ್ಲ. ಆದಷ್ಟು ಸಾಫ್ಟ್ ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬ ಬೆಸ್ಟು. ಹುಲ್ಲನ್ನು, ಸಿಲ್ಕು ಮತ್ತು ಹೊಸ ಮಂದ ಬಟ್ಟೆಗಳನ್ನ ಹಾಕೋದ್ರಿಂದ ಮಗುಗೆ ಅಲರ್ಜಿ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಹಳೆ ಬಟ್ಟೆಗಳನ್ನ ಲುಂಗಿ, ಪಂಚೆ, ಲೆಲಿನ್ ಕ್ಲಾತ್ಸು, ಕಾಟನ್ ಕ್ಲಾತ್ಸ್ಗಳನ್ನ, ಮಸ್ಲಿನ್ ಕ್ಲಾತ್, ಸಾಫ್ಟ್ ಇರೋವಂಥ ಬಟ್ಟೆಗಳನ್ನ ಹಾಕಿದ್ರೆ ತುಂಬ ಒಳ್ಳೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಮಗುಗೆ ಯಾವುದೇ ಹೊಸ ಬಟ್ಟೆ ತಂದರೂ ಕೂಡ ಮೊದಲು ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಮಗುಗೆ ಬಳಸೋದು ಒಳ್ಳೆಯದು. ಹಾಗೆ ತೆಳುವಾದ ಕಾಟನ್ ಅಥವಾ ನಮ್ಮ ಮನೆಯಲ್ಲಿರುವಂಥ ದೊಡ್ಡ ಮಕ್ಕಳಿಗೆ ಬಳಸಿರುವಂಥ ಬಟ್ಟೆಗಳಿದ್ರೆ ಇನ್ನೂ ಉತ್ತಮ. ಯಾಕಂದರೆ ದೊಡ್ಡ ಮಕ್ಕಳು ಮಗುವಾಗಿದ್ದಾಗ ಯೂಸ್ ಮಾಡಿದ ಬಟ್ಟೆಗಳನ್ನ ವಾಶ್ ಮಾಡಿ ತೆಳು ಆಗಿರುತ್ತೆ, ಜೊತೆಗೆ ಫ್ರೀ ಆಗಿರುತ್ತೆ. ಎಳೆ ಮಕ್ಕಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಮಕ್ಕಳಿಗೆ. ಇಚ್ಚಿಂಗ್ ಆಗಲಿ, ರ್ಯಾಷಸ್ ಆಗಲಿ, ಅಳೋದಾಗಲಿ ಏನು ಮಾಡಲ್ಲ ಮಕ್ಕಳು.
ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿದ ಕೂಡಲೇ ಮಗುಗೆ ದೃಷ್ಟಿ ಆಗಬಾರ್ದು ಅಂತ ದಪ್ಪಾಗಿ ಕಪ್ಪನ್ನು ಇಡ್ತಾರೆ, ಐಬ್ರೋ ಬರ್ತಾರೆ, ಕೆಲವರು ಕಣ್ಣಿಗೂ ಕೂಡ ಕಾಡ್ಗೆನ ಇಡ್ತಾರೆ. ಎಳೆ ಮಗುಗೆ ಅತಿಯಾಗಿ ಕಾಡ್ಗೆನ ಹಚ್ಚೋದು ತಪ್ಪು. ಆ್ಯಕ್ಚುಲಾಗಿ ಕಾಡ್ಗೆನ ಮಗುಗೆ ಬಳಸೋದೇ ಬೇಡ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಯಾಕಂದರೆ ಕಾಡ್ಗೆಯಲ್ಲಿ ಹೈಲಿ ಟಾಕ್ಸಿಕ್ ಕೆಮಿಕಲ್ಸು, ಲೆಡ್ ಸಲ್ಫರು ಹೀಗೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ. ಸೊ ಮಗುವಿನ ಕಣ್ಣಿಗೆ ಹಚ್ಚಿದ್ರೆ ಅದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ. ಇಡಲೇಬೇಕು ಅಂತಿದ್ರೆ ಸಣ್ಣದಾಗೊಂದು ಬೊಟ್ಟನ್ನು ಇಟ್ಟರೆ ಸಾಕು. ನೀವೇ ಮನೇಲಿ ಹೆಲ್ದಿ ಆದ ಆರ್ಗ್ಯಾನಿಕ್ ಕಾಡ್ಗೆನ ಮಾಡ್ಕೊಂಡಿದ್ದೀವಂದರೆ ಅದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಮಗುಗೆ ಆರ್ನಮೆಂಟ್ಸ್, ಕೆಲವೊಂದು ಮಕ್ಳಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು, ಅಂಥವ್ರಿಗೆ ಅಲರ್ಜಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಗುಗೆ ತುಂಬ ಗಿಫ್ಟ್ಸ್ಗಳು ಬಂದಿರುತ್ತೆ, ಚಿನ್ನ ಬೆಳ್ಳಿ ಹೀಗೆ. ಮಗುಗೆ ಬಳೆ ಹಾಕೋದು, ಸರ, ಕಿವಿ ಒಲೆ ಆಗೋ ಉಂಗುರಗಳು, ಅದನ್ನು ಎಳೆ ಮಗುಗೆ ಹಾಕೋದು ಬೇಡ. ತುಂಬ ಸೆನ್ಸಿಟಿವ್ ಇರೋದ್ರಿಂದ ಮಗುಗೆ ಅಲರ್ಜಿಸ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಎಳೆ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಎಳೆ ಮಗುಗೆ ಯಾವುದೇ ರೀತಿ ಒಡವೆಗಳನ್ನ ಹಾಕೋದು ಬೇಡ. 6 ಮಂತ್ಸ್ ನಂತರ ಬೆಳ್ಳಿ, ಬಂಗಾರ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೆ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.